ವಾಟ್ಸಪ್ ಗೈಸ್, ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಬ್ಲಾಗ್ ಗೈಸ್. ನಾವಿವತ್ತು ಬಂದಿರೋದು ವಿಧಾನಸೌಧದ ಹತ್ತಿರ. ನೋಡಿ ಗೈಸ್, ಇಲ್ಲಿ ದೇವರ ಕೆಲಸ, ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ಬರ್ದಾರು. ನಮಗೆ ಯಾವತ್ತೂ ದೇವರ ಕೆಲಸ ಅಂತ ಅನಿಸೇ. ನೋಡಿ ಗೈಸ್, ವಿಧಾನಸೌಧದ ಅಪೋಸಿಟ್ ಇಲ್ಲಿ ಹೈಕೋರ್ಟ್ ಐತಿ. ಈ ಹೈಕೋರ್ಟ್ ಸೈಡ್ ಇಲ್ಲಿ ಪಾರ್ಕ್ ಐತಿ. ಎಲ್ಲ ಮೂರನೇ ಸಿಗ್ತಾವು. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣ ಬೇಕಂದ್ರೆ ಹಿಂಗೆ ಹೋಗಿ ಹಿಂಗೆ ಅಲ್ಲಿ ಹೋಗ್ಬೇಕೈತಿ. ಅಲ್ಲೇನು ಟವರ್ ಕಟ್ಸ ಐತೆ, ಅದ ಚಿನ್ನಸ್ವಾಮಿ ಕ್ರೀಡಾಂಗಣ. ಎಲ್ಲ ಇಲ್ಲಿ ಅದಾವು. ಯಾರು ಬಂದು ನೋಡ್ತಾರೆ ನೋಡ್ರಿ. ಬನ್ನಿ ಗೈಸ್, ನೆಕ್ಸ್ಟ್ ಹೈಕೋರ್ಟ್ ಹೋಗೋಣ. ಹೈಕೋರ್ಟ್ ಕೊಡ್ತೀನಿ ನಿಮ್ಗೆ, ಬನ್ನಿ ಗೈಸ್. ನೋಡಿ ಗೈಸ್, ಏನು ಕೇಂದ್ರ ಸರ್ಕಾರದಾಗ ಹೆಂಗಿಲ್ಲ ರಾಜ್ಯಸಭೆ ಮತ್ತು ಲೋಕಸಭೆ, ಹಂಗೆ ಇಲ್ಲಿ ಕರ್ನಾಟಕದಾಗ ವಿಧಾನಸಭೆ ಮತ್ತು ವಿಧಾನ ಪರಿಷತ್. ವಿಧಾನಸಭೆ ತೋರಿಸಿ, ಅದು ವಿಧಾನಸಭೆ, ವಿಧಾನ ಪರಿಷತ್ತು. ಅಂತ ನೆಕ್ಸ್ಟ್ ಬೇಕಾದ್ರೆ ಶಾಸಕರ ಭವನ ಆಚೆ ಕಡೆ ಇದೆ. ಹೈಕೋರ್ಟ್ ತೋರಿಸಿ, ಒಳಗೆ ಬಿಡ್ಲಾಕಿಲ್ಲ. ಗೈಸ್, ಲೆಟ್ಸ್ ಗೋ ಕಬ್ಬನ್ ಪಾರ್ಕ್. ನೋಡ್ಬರಿ ಒಳಗೆ ಹೆಂಗಿರುತ್ತೆ ಕಬ್ಬನ್ ಪಾರ್ಕ್. ನಿಮ್ಗೆ ಇದು ಹೈಕೋರ್ಟ್ ಅಪೋಸಿಟ್ ಕಬ್ಬನ್ ಪಾರ್ಕ್. ಅದ್ರಾಗ ಒಳಗೆ ಕಬ್ಬುಗಳು ಭಾಳ ಇರ್ತಾವೆ. ನೋಡಿ ಗಾಯ್ಸ್, ಇದು ಕಬ್ಬನ್ ಪಾರ್ಕ್. ರಾಜನ ಇನ್ನ ಇಲ್ಲ ಅದನ್ನ ಬೆಂಗಳೂರಾಗ ಹೆಂಗದನ ಇದಾನ ನಮ್ಮನು ಮನೆಗೆ ನಿಮಗೆ ತಿನ್ನಿಲ್ಲ ನಮ್ಮ ಗೈಸ್ ಭಾಳ ಹಸೋಗ್ಯಾವು. ಅದಕ್ಕೆ ಒಂದು ಸ್ವಲ್ಪ ಬುಚ್ಚ ತಂದಿದ್ದೀವಿ, ಊಟ ಮಾಡ್ತೀವಿ. ಎಕ್ಸಾಮ್ ಮುಗಿಸ್ಕೊಂಡು ತಿಂದಿನ ಕರೆ ಊಟ ಆದರೂ ಏನು ಭಾಳ ಆಗಿಲ್ಲದ. ನಾವು ಸ್ವಲ್ಪ ಬುಚ್ಚ ತಂದಿದ್ದೀವಿ, ಅದನ್ನ ಬಿಚ್ಚಿತ್ತು. ಇಲ್ಲೇ ತಿನ್ನ ಆ ಕಡೆ ಹೋಗೋಣ. ನಡ್ಕೋತ ಹೊಂಟೇವ ನಾವು ನೋಡಿದ್ವಿ ಅನ್ಕೊಂಬತ್ತ ಸುಮ್ಮತ್ತ ಬರ್ತೇವ ಹಂಗ ತಿರ್ಗಾಡಿ ನಡ್ಕೊಂಡ್ರಿ. ನೀವು ಬಂದ್ರೆ ಕೆಲಸ ಹೋಗ್ರಿ. ಸ್ವಪ್ನ ಬಿಷ್ಟಲ್ಲ ನೋಡ್ಬೇಕಂದ್ರೆ ಅಷ್ಟಿದ್ರೆ ಓದ್ಕೊಳ್ಳೋದೇ ಆಗ್ತಾವ್ರಿ ಯಾವುದೋ ಎಕ್ಸಾಮ್. ನಮ್ಮಲ್ಲಿ ಕಾಂಪಿಟೇಷನ್ ಐತ್ರಿ. ಏನು 2-3 ಮಾರ್ಕ್ಸ್ ಮೇಲೆ ಡಿಫ್ರೆನ್ಸ್ ಆಗೈತಿ. ಹೆಂಗ ಲಿಮಿಟ್ ಪಾ ಅಂತಂದ್ರೆ ಏನೂ ಇಲ್ಲ ಅಂದ್ರೆ 100ಕ್ಕೆ ಒಂದು 40% ಲಿಮಿಟ್ ಐತಿ ನಿಮ್ಗೆ. 40% ಅಲ್ರಿ ಸರ್, 6% ರೀ. 6% ರೀ. ಹೆಂಗ್ 6%? 6% ಅಷ್ಟೇ ಆಪ್ಷನ್ ಇದಾವೆ ನಮಗೆ ಜಾಸ್ತಿ. ಅಂದ್ರೆ ಈಗ ಮನೆ ಆದ್ರಲ್ಲ ಈಗ 60-65 ತೊಗೊಂಡ್ರೆ ನಿಮ್ಗೆ ಇನ್ನು ಮತ್ತೊಂದು SC 6%, ST 6% ಅಂತ ಹೇಳಿ ಡಿವೈಡ್ ಮಾಡ್ಯಾರ. ಏನೋ ಅಂದ್ರೆ ನಿಮ್ಗೆ ಅನುಕೂಲ ಐತಿ ಗಪ್ಪರ್ನ. ಅನುಕೂಲ ಏನು ಕಾರ್ಯ ಸಾರಿ ಕಣ್ಣ ಚಪ್ಪಲ್ ಕಡೆ ನೋಡ್ರಿ.
ಯಾವ್ದಂದ್ರೆ ಸರ್ ಅದು ಗೆಣಸಿನ ಚಿಪ್ಸ್ ಇದೆ. ಎಕ್ಸಾಮ್ ಐತ್ರಿ ಸರ್, ಏನೇನು ಓದಿರಿ, ಎಷ್ಟು ಓದಿರಿ, ಹೆಂಗೆ ಎಕ್ಸಾಮ್ ಬರೀತೀರಿ? ಅಲ್ಲೇ ಓದಿದ್ರೆ ಅಲ್ಲೇ ಮಾಡಿದ್ರು, ಅಲ್ಲೇ ಓದಿ ಅಲ್ಲೇ ಹೆಂಗೆ ಬರ್ತಾರೆ ಸರ್? ಸ್ವಲ್ಪ ಏನಾದ್ರು ಎಫೆಕ್ಟ್ ಅಲ್ಲೇ ಎಲ್ಲ ಥರ ಎಫೆಕ್ಟ್ ಹಾಕೋದನ್ನ ಅಲ್ಲೇ ಎಫೆಕ್ಟ್ ಹಾಕೋದೈತಿ. ಕ್ವಶನ್ ಯಾವ ಥರ ಬಿದ್ದಿರ್ತಾರೆ ನಿಮ್ಮ ಪರವಾಗಿ ಬೆಳೆ ಅಂದ್ರೆ ರೀ ಕಾಮನ್ ಆಗಿ ಕೇಳೋ ಪ್ರಶ್ನೆ ರೀ ಸರ್. ಈಗೆಲ್ಲ ಕಷ್ಟಪಟ್ಟು ಓದಿರ್ತಾರೆ ಹುಡುಗರು, ನಮ್ಮ ಬುಕ್ಸ್ನಾಗ ಬೀಳ್ತಾವೆ, ನಾವು ಆ ಬುಕ್ ಓದಿನಿ ಈ ಬುಕ್ ಓದಿನಿ ಅಂತ, ಅವ್ರು ಬರ್ದು ಓದಿನಿ ಇವ್ರು ಬರ್ದು ಓದಿನಿ ಅಂತ ಹೇಳಿಸಿಂದ ಭಾಳ ಹೇಳ್ತಾರೆ ಹುಡುಗರು. ಅವು ಅದ್ರೊಳಗಿನ ಕ್ವಶನ್ ಬೀಳ್ತಾವೆ, ಇದ್ರೊಳಗಿನ ಕ್ವಶನ್ ಬೀಳ್ತಾವೆ ಅಂತ ಹೇಳ್ತಾರೆ. ನಿಮಗೆ ಯಾವ ಥರ ಕ್ವಶನ್ ಬೀಳ್ತಾವೆ, ಎಲ್ಲಿ ಹೇಳ್ಬೇಕಂದ್ರೆ ಈಗ ಆದ್ರೆ ಓದಿದ್ದು ಮಾತ್ರ ಒಂದು 50% ಅಷ್ಟೇ ಬೀಳ್ತಾವೆ. ಬೀಳ್ಬೋದು. 50% ಮಾತ್ರ ಓದ್ಲಾರ್ದನು ಬೀಳ್ತಾವೆ. ಓದ್ಲಾರ್ದು ಅಂದ್ರೆ ಯಾವ ಥರ? ಓದ್ಲಾರ್ದು ಅಂದ್ರೆ ಈ ಬೇರೆ ಬೇರೆ ಯೋಜನೆ ಅಂದ್ರೆ ಈಗ ಏನು ನಡೆದತ್ಲ, ಈಗಿನ ನಡೆದಿರತ್ತ ಅಂತ ಒಂದು ಕ್ವಶನ್ ಬೀಳ್ಬೋದು. ಪ್ರಚಲಿತ ಘಟನೆಗಳ ಬಗ್ಗೆ, ಘಟನೆಗಳಾಗಿರ್ಬೋದು, ರಾಜಕೀಯ ಆಗಿರ್ಬೋದು, ಆಲ್ಮೋಸ್ಟ್ ಒಟ್ಟು ಇಂಥವನ್ನ ಜಾಸ್ತಿ ಈಗ. ನನಗೆ ಅನಿಸಿದ ಮಟ್ಟಿಗೆ ಯಾವ ಥರ ಅಂದ್ರೆ ಹಿಂದಿನ ಕ್ವಶನ್ ಪೇಪರ್ಗಳೆಲ್ಲ ನನಗೆ ಅನಿಸಿದ ಮಟ್ಟಿಗೆ ನಿಂಗೆ ಹೇಳ್ಬೇಕಂದ್ರೆ ಹಿಂದಿನ ಕ್ವಶನ್ ಪೇಪರ್ದನ್ನು ಬಹುಶಃ ಭಾಳ ಆದ್ರೆ 1-2 ಅಷ್ಟೇ ಬೀಳ್ಬೋದು. ಒಟ್ಟು ಚಾನ್ಸ್ ಇದೆ ಸರ್. ಕ್ವಶನ್ ಪೇಪರ್ ಒಳಗಿನ ಬೀಳ್ತಾವ್ರಿ, ಫಿಕ್ಸ್ ಬೀಳ್ತಾವೆ. ಈಗ ಹೇಳೋದನ್ನ ಇನ್ನೂ ಹೊಂಟಿ ನಾನು. ಕ್ವಶನ್ ಪೇಪರ್ ಯಾರು ಪ್ರಿಪೇರ್ ಮಾಡಿರಲಿಲ್ಲ, ಒಂದು 55-50 ಕ್ವಶನ್ಗಳು ಅವ ಬೀಳ್ತಾವೆ. ಅವ ಬೀಳ್ತಾವ ಅನ್ನೋದು ಏನೈತಿ, ಅದ ಕ್ವಶನ್ ಆನ್ಸರ್ ಇರೋದಿಲ್ಲ. ಆಪ್ಷನ್ ಒಳಗೆ ಯಾವ್ಯಾವ ಇರ್ತಾವ್ರಲ್ಲ ಅದ್ರ ಬೇಸ್ ಮ್ಯಾಗ ಕ್ವಶನ್ ಪೇಪರ್ ಮ್ಯಾಗ ಆನ್ಸರ್ ತೆಗೆದಿರ್ತಾರೆ ಅನ್ನೋದು ನನಗೆ ಉದ್ದೇಶ. ಅಂದ್ರೆ ಯಾವ ಥರ ಗೊತ್ತೇನು ಸರ್, ಈಗ ಒಂದು ಕ್ವಶನ್ ಕೇಳಿರ್ತಾನೆ, ಪ್ರಿವಿಯಸ್ ಕ್ವಶನ್ ಪೇಪರ್ ಒಂದು ಕ್ವಶನ್ ಕೇಳಿರ್ತಾನೆ, ಅದಕ್ಕೆ ತಗ ಆಪ್ಷನ್ಸ್ ಕೊಟ್ಟಿರ್ತಾನೆ ರೀ. ಅದಲ್ಲ ಇದಲ್ಲ ಒಂದು ರೈಟ್ ಆನ್ಸರ್ ಇರ್ತೈತೆ ರೀ. ಯಾವ ಉಳ್ಕಿದ 3 ಕ್ವಶನ್ ಏನು ಇರ್ತಾವ್ರಲ್ಲ ತರ ಆಪ್ಷನ್ ಇರ್ತಾವ್ರಲ್ಲ, ಅದ್ರ ಮ್ಯಾಗಿಂದ ಯಾವ್ದಾರ ಒಂದು ಕ್ವಶನ್ ತೆಗೆದಿರ್ತಾನ ನನಗೆ ಯೋಚನೆ. ಈಗ ನಾವು ಏನೋ ಯೋಚನೆ ಮಾಡಿದ್ರು ಕ್ವಶನ್ ಪೇಪರ್ ನೋಡ್ಲಾರ್ದ ಯೋಚನೆ ಮಾಡಕ್ಕೆ ಬರಂಗಿಲ್ಲ. ಅಲ್ಲಿ ಹೋಗನ್ನ ಇವ್ ಬಿದ್ರೆ ನಮಗೆ ಚಲೋಲ್ಲ, ಹೌದಲ್ಲ? ಅಲ್ಲಿ ನೋಡಿದಾಗ ಗೊತ್ತು ನಮಗೀಗ. ಮತ್ತೆ ಅಲ್ಲಿ ಇವಾಗ ಬಿದ್ರು ಅಂದ್ರೆ ಭಾಳ ಬೆಸ್ಟ್. ಮತ್ತೆ ಭಾಳ ಚಲೋ ಆದ್ರೆ ನಮ್ಗೆ ಈಗ ಆಲ್ಮೋಸ್ಟ್ ಈಗ ಒಂದು 2 ಎಕ್ಸಾಮ್ ಬರೆದ್ರು ವಿಶೇಷ ಹೇಳ್ಬೇಕಂದ್ರೆ ಈ KE ಎಕ್ಸಾಮ್ SD ಆಗಿರ್ಬೋದು, ಅವು ಈಜಿ ಮತ್ತೆ ಕ್ವಶನ್. ಈಗ ಮೊದಲು DRI ಎಕ್ಸಾಮ್ ಬರ್ದಿದ್ದೀವಿ, ಅದು ಬರ್ದಿದ್ದೀವಪ್ಪ ಅಂದ್ರೆ ಏನು ಅಂದ್ರೆ ಒಂದು 50 ಕ್ವಶನ್ ಆದ್ರೂ ಫುಲ್ ಟಫ್ ಕೊಟ್ಟು ಬಿಟ್ಟದ. ಆದ್ರೆ ಈಗ ಓದ್ಕೊಂತಿದ್ದನು ಕೊಟ್ಟಿದ್ದಿಲ್ಲ ಈಗ ತೆಗೆದ ಕ್ವಶನ್. ಓಕೆ ಸರ್, ಅದೊಂದು ಆದ್ರಿ. ಈಗ ಹಿಂದಿನ ಎಕ್ಸಾಮ್ ಯಾವ ವಿಷಯ ಆಗತ್ರಿ? ಈಗ ಎಷ್ಟಾಗೈತಿ ಎಕ್ಸಾಮ್ ಅಂದ್ರೆ 2022 ಇರ್ಬೋದು. 22-23 ಆಗೈತಿ DR ಎಕ್ಸಾಮ್. ಎರಡು ಸಿವಿಲ್ DR ಎರಡು ಸೇಮ್ ಐತ್ರಿ. ಅದು ಯಾವಾಗ ಆಗಿತ್ತು ಗೊತ್ತಾನ? 23 ಹಾಗೆ ಏನು ಭಾಳ ದಿವಸ ಆಗಿಲ್ಲದ, ಭಾಳ ಆದ್ರೆ ಒಂದು 1.5 ವರ್ಷ ಮ್ಯಾಗ ಇಲ್ರಿ. 2023 2 ಎಕ್ಸಾಮ್ ಅದು DRS 23 ಅದ ಸರ್. ಅವಾಗಿಂದ ಈಗ 3 ವರ್ಷ ಗ್ಯಾಪ್ ಕೊಟ್ಟ ಸರ್ಕಾರ. ಈ ಸರ್ಕಾರಕ್ಕೆ ಏನು ಹೇಳ್ತೀರಿ ನೀವು? ಸರ್ಕಾರಕ್ಕೆ ಏನು ಹೇಳೋದೇನು, ಏನು ಹೇಳ್ಬೇಕು, ಎಲ್ಲ ಮುಂದೆ ಹೇಳಕ್ ಬರ್ತೈತಿ ಎಕ್ಸಾಮ್ ಒಟ್ಟು ಮುಗಿಲಿ. ದಯವಿಟ್ಟು ಹೇಳ್ತೇನೆ ರೀ, ಒಟ್ಟು ಗೌರ್ಮೆಂಟ್ ಸರ್ಕಾರಕ್ಕೆ ಹೇಳೋದೇನಂದ್ರೆ ವರ್ಷ ನೀವು ಕಡಿಮೆನ ಕರಿವಲಕ್ಕ ಹೆಚ್ಚ ಕರಿವಲಕ್ಕ ಹುಡುಗರಿಗೆ ಅನುಕೂಲ ಹುಡುಗರಿಗೆ. ಯಾಕಂದ್ರೆ ವರ್ಷ ಓದ್ಕೋದಿರ್ತಾವು, ಮಾಡ್ತಿರ್ತಾವು, ಕಷ್ಟಪಟ್ಟ ಮನ್ಯಾಗ ಎಂಥ ಪರಿಸ್ಥಿತಿ ನೋಡೋಲ್ದ ಓದ್ಕೊಂಡಿರ್ತಾವ್ರ. ಅವ್ರ ವರ್ಷ ಕರೆದ್ರಲ್ಲೋ ಅವ್ರಿಗೆ ಓದಾಕ ಒಂದ್ ಸ್ವಲ್ಪ ಮನಸ್ಸು ಬರೋದು. ಈಗ ಎಷ್ಟೋ ಮಂದಿ ಹೇಳ್ಬೇಕಂದ್ರೆ ನಿನಗೆ ಸಾಕಷ್ಟು 2-3 ವರ್ಷ ಓದಿ ಪ್ರಯತ್ನ ಪಟ್ಟವ್ರೆಲ್ಲ ಇವ್ರು ಕಾಲ್ಪರ್ ಮಾಡ್ಲಾರ್ಕ ಎಷ್ಟೋ ಮಂದಿ ಯಾರಿಗೆ ಕೆಲಸ ಮಾಡ್ಲಾಕತ್ತಾರ. ಮತ್ತೆ ಎಷ್ಟೋ ಮಂದಿ ಇವ್ರು ಕಾಲ್ಪರ್ ಮಾಡ್ಲಿಕ್ಕೆ ಎಷ್ಟೋ ಮಂದಿ ಡೆತ್ ಆಗ್ಯಾರು, ಸೂಸೈಡ್ ಮಾಡ್ಕೊಂಡಾರು. ಆ ರೀತಿ ಒಳಗೆ ಈಗ ಜನಸಮೂಹ ನಡೆದೈತಿ ಈಗ. ಆದ್ರೆ ಇನ್ನು ಇವ್ರು ಹಿಂಗೆ ಮಾಡಬಾರ್ದು. ಸಿವಿಲ್ ಅಷ್ಟೇ ಅಲ್ಲ, ಒಟ್ಟು ಯಾವ್ದು ಮಾಡ್ತಾರೆ ಮಾಡ್ಲಿಕ್ಕೆ ಒಟ್ಟು ಕರ್ನಾಟಕ ಗೌರ್ಮೆಂಟ್ ಸರ್ಕಾರ ಹೇಳ್ತೇನೆ ನಾನು. ಒಟ್ಟು ಕರ್ನಾಟಕ ಗೌರ್ಮೆಂಟ್ ಸರ್ಕಾರ ಒಳಗ ವರ್ಷ ಕಾಲ್ಫಾರ್ಮ್ ಆದವಲ್ಲ, ಓದ್ಲಾಕ ಹುಡುಗರಿಗೆ ಓದ್ಲಾಕ ಒಂದ್ಸಲ ಉತ್ಸಾಹ ಬರ್ತೈತಿ ಮಾಡತಿ. ಒಟ್ಟು ವರ್ಷ ಆಗ್ಬೇಕದು. ನಮ್ಗೆ ಇನ್ನೊಂದು ಏನು ಬೆಸ್ಟ್ ಅನ್ಸತ್ತ, ಕಾಲ್ಫಾರ್ಮ್ ಮಾಡಿ ವರ್ಷಗಟ್ಲೆ ವೇಟ್ ಮಾಡಿಸಿ ಮತ್ತೆ ಅದನ್ನ ಕ್ಯಾನ್ಸಲ್ ಮಾಡಿಸಿ. ಈಗ ಎಕ್ಸಾಮ್ ಆಗಿದ್ರೆ ಸರ್ ಇಲ್ಲ ಈಗ ಮತ್ತೆ ಏನಾರ ಸಿಗಾಣ ಮಾಡೋಣ ಮತ್ತೆ ಕ್ಯಾನ್ಸಲ್ ಆದಲ್ಲ ಹುಡುಗರು ಮನ್ಸಿಕರ್ಲೆ ಹೌದು. ಮತ್ತೆ ಏನ್ ಅನಿಸಿದ ಮಟ್ಟಿಗೆ ಈ ಸ್ಟೇಟ್ ಕಿತ್ತನು ಸೆಂಟ್ರಲ್ ಮಾತ್ರ ಭಾಳ ಬೆಸ್ಟ್ ಅನ್ಸೈತಿ. ಎದಕ್ಕಪ್ಪ ಅಂತಂದ್ರೆ 3 ಬೇಡ 6 ತಿಂಗಳ ಕಾಲ್ಫಾರ್ಮ್ ಮಾತ್ರ ಕಂಟಿನ್ಯೂ ಮಾಡತ್ತಾರ ಅವ್ರು. ಎಲ್ಲ ಅದು ಮಾತ್ರ ಭಾರಿ ಬೆಸ್ಟ್ ಅನ್ಸೈತಿ. ಸೆಂಟ್ರಲ್ ಗೌರ್ಮೆಂಟ್ ಏನು ಮಾತಾಡಲ್ರಿ ಇಲ್ಲ ಅಂದ್ರೆ ಇವ್ರು ಹಂಗ ಬೇಡ, ವರ್ಷದಾಗ ಬರೀ 1-2 ಕಾಲ್ಫಾರ್ಮ್ ಮಾಡ್ರು ಆರಾಮ್ ಈ ಎಕ್ಸಾಮ್ ಅಲ್ಲ. ಮುಂದಿನ ವರ್ಷ ಸ್ವಲ್ಪ ಎಫರ್ಟ್ ಹಾಕೋಣ, ಇನ್ನು 1 ವರ್ಷ ಕಂಟಿನ್ಯೂ ಪದ್ಧತಿ ಓದ್ಬೇಕು ಅನ್ನೋದು ಒಂದು ಹುಡುಗರ ಒಳಗೆ ಒಂದು ಛಲ ಬರುತ್ತೆ.
ಅದಕ್ಕೆ ಅದನ್ರಿ ಕರ್ನಾಟಕ ಗೌರ್ಮೆಂಟ್ ಸರ್ಕಾರಕ್ಕೆ ಏನು ಹೇಳೋದಂದ್ರೆ ವರ್ಷ ಕಾಲ್ಫರ್ ಮಾಡೋದು ಬರೀ ಕಡಿಮೆನೇ ಆಗಲಿ ಹೆಚ್ಚಾಗಲಿ ಹುಡುಗರು ಓದಾಕ ಒಂದು ಸ್ವಲ್ಪ ಉತ್ಸಾಹ ಬರ್ತೈತಿ. ಇದೊಂದು ಕೆಲಸ ಮಾಡಿರಿ.